ಡೈರೆಕ್ಟ್ ನೋಡಿ ನಾನು VN ಆ್ಯಪ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಕತ್ರಿ ಟೈಪ್ ಇದೆ ಅಲ್ವಾ, ಸೊ ಇದನ್ನು ನಾವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಸೇವ್ ಕೇಳುತ್ತೆ, ಓಕೆ ಕೊಡಿ ಅದಕ್ಕೆ. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಬರುತ್ತೋ ಆ ವಿಡಿಯೋ ತೊಗೊಳ್ಳಿ ಇದರಲ್ಲಿ, ಆಯಿತಾ. ಸೊ ನಿಮ್ಮ ಗ್ಯಾಲ್ರಿಯಲ್ಲಿ ಯಾವ ಗ್ಯಾಲ್ರಿಯಲ್ಲಿ ನೀವು ಯಾವುದ್ರ ಮೇಲೆ ಎಡಿಟಿಂಗ್ ಮಾಡಬೇಕೋ ಅದನ್ನು ತೊಗೊಳ್ಳಿ, ಆಯಿತಾ. ಅದನ್ನು ತೊಗೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಬಂತಾ, ಸೊ ಇಲ್ಲಿ ಬಂದಮೇಲೆ ಸೊ ಇಲ್ಲಿ ನೀವು ಯಾವುದು ಕಟ್ ಮಾಡಬೇಕು, ಎಲ್ಲಿಂದ ಎಲ್ಲಕ್ಕೆ ಕಟ್ ಮಾಡಬೇಕು ನೋಡಿ. ನಾನು ಇಲ್ಲಿಂದ ಇಲ್ಲಿವರೆಗೂ ಕಟ್ ಮಾಡ್ತಾಯಿದ್ದೀನಿ, ಓಕೆನಾ. ಅಷ್ಟು ಕಟ್ಟಾಯಿತು. ಬಟ್ ನೆಕ್ಸ್ಟ್ ಹಿಂದೆ ಬಂದು ಸೊ ಅಲ್ಲಿ ಯೆಲ್ಲೋ ಕಲರ್ ಮಾರ್ಕ್ ಕಾಣಿಸ್ತಿದೆಯಾ, ಅದು ಕಾಣಿಸ್ತಿದೆ, ಇದು ಡಿಲೀಟ್ ಕೊಟ್ಟರೆ ಅದು ಕಟ್ ಆಗೋಯ್ತು, ಮತ್ತು ಬರಲ್ಲ ಅದು. ಸೊ ಎಲ್ಲಿಂದ ಎಲ್ಲಿವರೆಗೂ ಕಟ್ ಮಾಡಬೇಕಂದ್ರೆ ಅದು ಟೆಕ್ಸ್ಟ್ ಹಾಕಬೇಕಾ. ಸೊ ನೋಡಿ ಇಲ್ಲಿ ಪ್ರೆಸ್ ಮಾಡ್ತು ಅಂತ ಹೇಳಿದ್ರೆ T ಒತ್ತಿದ್ರೆ ಸೊ ಇಲ್ಲಿ ಟೆಕ್ಸ್ಟ್ಗೆ ಇಲ್ಲಿ ಏನಾದರೂ ನೀವು ಬರ್ಕೊಳ್ಳಿ. ಸೊ ಅದನ್ನು ಎಲ್ಲಿ ಕೂರಿಸ್ಬೇಕು, ಓಕೆ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಎಳ್ಕೊಂಡು ಹೋದರೆ ಎಲ್ಲಿ ಬೇಕಾದರೂ ಕೂಡಿಸ್ಕೋಬೋದು. ಸೊ ಮತ್ತು ನಿಮ್ಗೆ ಆ ಟೆಕ್ಸ್ಟ್ ಎಲ್ಲಿಂದ ಎಲ್ಲಿವರೆಗೂ ಬೇಕು, ಸೊ ಅದಕ್ಕೆ ಇದನ್ನು ಎಳ್ಕೊಳ್ಳೋದು ಹಿಂಗೆ ಎಳ್ಕೊಂಡ್ರೆ ಸೊ ಅದು ನಿಮ್ಗೆ ಎಲ್ಲಿಂದ ಎಲ್ಲಿವರೆಗೂ ಬೇಕೋ ಅದು ಬರುತ್ತೆ, ಓಕೆನಾ. ಸೊ ಇದ್ರ ಕೆಳಗಡೆ ಇನ್ನೂ ಒಂದು ಟೆಕ್ಸ್ಟ್ ಹಾಕ್ತೀರಾ, ಸೊ ಇನ್ನೊಂದು ಸಾರಿ ಟೆಕ್ಸ್ಟ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಹೆಡ್ಡಿಂಗ್ ಅಂದರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಕ್ಷರಗಳಿದು, ಆಯಿತಾ. ಸೊ ನೋಡಿ ಇದು ಇಲ್ಲಿ ಕೂತ್ಕೊಂತ, ಇಲ್ಲಿ ಬೇಡವಾ ಇನ್ನು ಸ್ವಲ್ಪ ಈ ಕಡೆ, ಇದ್ರ ಬೇಡವಾ ಇಲ್ಲಿ ಆಯಿತಾ. ಸೊ ಹೋಯ್ತಾ, ಮುಗೀತಾ ಇದು. ನೆಕ್ಸ್ಟು ನೀವು ಇದಕ್ಕೆ ಏನಾದರೂ ಫೋಟೋಸ್ ಆ್ಯಡ್ ಮಾಡಬೇಕು, ಎಮೋಜಿಸ್ ಆ್ಯಡ್ ಮಾಡಬೇಕು, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ನೋಡಿ ನಾನು ಇದನ್ನು ಆ್ಯಡ್ ಮಾಡಬೇಕು, ಆಯಿತಾ. ನೋಡಿ ಈ ಥರ ಆ್ಯಡ್ ಮಾಡ್ತೀನಿ ಇಲ್ಲೆಲ್ಲಾದರೂ, ಓಕೆ ಚಿಕ್ಕದು ಮಾಡಿಕೊಂಡೆ, ಇಲ್ಲಿ ತಂದು ಹಾಕಿದೆ ಇದನ್ನು, ಓಕೆನಾ. ಇದೇ ಥರ ನಾನು ಫೋಟೋಸ್ ಆ್ಯಡ್ ಮಾಡ್ಬೋದು, ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಅಲ್ಲಿ, ಆಯಿತಾ. ನೆಕ್ಸ್ಟು ಎಮೋಜಿಸಲ್ಲಿ ಇನ್ನೂ ಒಂದಿದೆ, ಸೊ ಸ್ಟಿಕ್ಕರ್ಸು, ನಿಮ್ಗೆ ಯಾವ ಸ್ಟಿಕ್ಕರ್ಸ್ ಬೇಕು ಆ ಸ್ಟಿಕ್ಕರ್ಸ್ ಬರುತ್ತೆ. ಇನ್ಸ್ಟಾಗ್ರಾಮ್ದು, ಫೇಸ್ಬುಕ್ದು ಎಲ್ಲ ಸ್ಟಿಕ್ಕರ್ಸ್ ಇಲ್ಲಿ ಬರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡ ಅಲ್ಲಿ ಕೊಟ್ಟ ಅಷ್ಟೇ, ಇನ್ನೇನಿಲ್ಲ. ಸೆಲೆಕ್ಟ್ ಇನ್ಸ್ಟಾಗ್ರಾಮ್ ಏನೋ ಒಂದು ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮುಗೀತಾ, ಅದು ಇಲ್ಲಿ ಬರುತ್ತೆ, ಅದನ್ನು ತೊಗೊಂಡೋಗಿ ಅಲ್ಲಿ ಕೂರಿಸೋದು ಅಷ್ಟೇ, ಆಯಿತಾ. ನೆಕ್ಸ್ಟ್ ವಾಯ್ಸ್ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಮ್ಯೂಸಿಕ್ ಇದೆ ಅಲ್ವಾ, ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ರೆಕಾರ್ಡೆಡ್ನ ಪ್ರೆಸ್ ಮಾಡಿದ್ರೆ ಸೊ ನೀವು ಮಾತಾಡಿಬಿಟ್ಟು ಅಲ್ಲಿ ಇಂಟು ಪ್ಲಸ್ ಓಕೆ 2 ಬರುತ್ತೆ, ಓಕೆ ಕೊಟ್ಟರೆ ಮುಗೀತು. ಸೊ ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಬಂದು ಕೂತಿರುತ್ತೆ, ಆಯಿತಾ. ನೀವು ಮ್ಯೂಸಿಕ್ ಏನಾದರೂ ಕೊಡಬೇಕು ಅಂತ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯೂಸಿಕ್ ಕೊಟ್ಕೋಬೋದು. ಇದನ್ನು ಕೊಟ್ಬಿಟ್ಟು ಮತ್ತು ಇಲ್ಲಿ ಮುಗೀತು, ಆಯಿತಾ. ನೆಕ್ಸ್ಟ್ ಇದೆಲ್ಲ ಆಯಿತು, ಏನು ಬರೆದಿದ್ದೆಲ್ಲ ಆಯಿತು. ಇಲ್ಲಿ ನೋಡಿ ಇಷ್ಟೆಲ್ಲ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಟೆಕ್ಸ್ಟ್ ಮಾಡ್ಕೋಬೋದು, ಎಷ್ಟು ಟೆಕ್ಸ್ಟ್ ಬೇಕಾದರೂ ಮಾಡ್ಕೋಬೋದು, ಆಯಿತಾ. ಎಲ್ಲ ಟೆಕ್ಸ್ಟಿಗೂ ಏನು ಬೇಕಾದರೂ ಬರೆದು ನೀವು ಹಾಕ್ಕೋಬೋದು, ಎಲ್ಲಿ ಬೇಕಾದರೂ ಕೂರಿಸ್ಬೋದು ಇದನ್ನು ಈ ರೀತಿ, ಓಕೆನಾ, ಆಯಿತಾ. ಸೊ ಬೇಡವಾ ಎಡಿಟಿಂಗ್, ಇದನ್ನು ಮಾತ್ರ ಲಾಸ್ಟಲ್ಲಿ ಒಂದು ಬರುತ್ತೆ, ಇದನ್ನು ಡಿಸ್ಕಂಟಿನ್ಯೂ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತಿದ್ದೀನಿ, ಓಕೆನಾ. ಮತ್ತು ಇದನ್ನು ಇಲ್ಲಿ ಕೊಟ್ಟರೆ ಡೌನ್ಲೋಡು, ಇಲ್ಲಿ ಪ್ರೆಸ್ ಇದೆಯಲ್ಲ ಇದು ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಡನ್ ಕೊಡ್ತು ಅಂತ ಹೇಳಿದ್ರೆ ಹೋಗಿ ಗ್ಯಾಲ್ರಿಯಲ್ಲಿ ಕೂತ್ಕೊಳ್ಳುತ್ತೆ, ಎಕ್ಸ್ಪೋರ್ಟ್, ಆಯಿತಾ. ನೋಡಿ ಇವಾಗ ಡೌನ್ಲೋಡ್ ಆಗ್ತಾ ಇದೆ ಇದು. ಏನು ಕೂಡ ಸಿಹಿ ಆಯಿತು, ಓಕೆ ಡನ್, ಮುಗೀತು. ನೀವು ಇವಾಗ ಇದನ್ನು ಇನ್ಸ್ಟಾಗಾದರೂ ಹಾಕ್ಕೊಳ್ಳಿ, ಏನಕ್ಕಾದರೂ ಹಾಕ್ಕೋಬೋದು.